ಸಾಮಾನ್ಯ ಕಿವಿ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಹೋದ ಯುವತಿ ತನ್ನ ಒಂದು ಕೈಯನ್ನೇ ಕಳ್ಕೊಂಡು ಹೊರಬಂದ್ರೆ ಹೇಗಿರುತ್ತೆ? ಪಾಟ್ನಾದಲ್ಲಿ ಇಂತಹ ಒಂದು ಮನಕಲುಕುವ ಘಟನೆ ನಡೆದಿದೆ. ಬಿಹಾರದ ಶಿಯೋಹರ್ ಜಿಲ್ಲೆಯ 20 ವರ್ಷದ ರೇಖಾ ಕುಮಾರಿ ಸಾಮಾನ್ಯ ಕಿವಿ ಚಿಕಿತ್ಸೆಗಾಗಿ ಪಾಟ್ನಾದ ಮಹಾವೀರ ಆರೋಗ್ಯ ಸಂಸ್ಥಾನ ಆಸ್ಪತ್ರೆಗೆ ತೆರಳಿದ್ರು. ಚಿಕಿತ್ಸೆಯ ನಂತರ ಅಲ್ಲಿನ ನರ್ಸ್ ರಕ್ತನಾಳಕ್ಕೆ ನೀಡಬೇಕಿದ್ದ ಚುಚ್ಚುಮದ್ದನ್ನ ತಪ್ಪಾಗಿ ಅಪಧಮನಿಗೆ ನೀಡಿದ್ದಾರೆ. ಇಂಜೆಕ್ಷನ್ ನೀಡಿದ ತಕ್ಷಣ ರೇಖಾ ತೀವ್ರ ನೋವಿನಿಂದ ನರಳಲಾರಂಭಿಸಿದ್ರು. ಕುಟುಂಬದವರು ಎಷ್ಟೇ ಮನವಿ ಮಾಡಿದ್ರೂ ಆಸ್ಪತ್ರೆಯ ಸಿಬ್ಬಂದಿ ಆಕೆಯ ದೂರನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ರು. ಪರಿಣಾಮವಾಗಿ ಕೈ ಕಪ್ಪಾಗಿ ಕ್ಷಿಪ್ರವಾಗಿ ಸೋಂಕು ಹರಡಿತು. ಕೊನೆಗೆ ಆಕೆಯ ಜೀವ ಉಳಿಸೋದಕ್ಕೆ ವೈದ್ಯರು ಮೊಣಕೈ ಕೆಳಗಿನವರೆಗಿನ ಭಾಗವನ್ನ ಕತ್ತರಿಸಬೇಕಾಯಿತು. ಈ ಘೋರ ಘಟನೆಯಿಂದಾಗಿ ನವೆಂಬರ್ 26ಕ್ಕೆ ನಿಗದಿಯಾಗಿದ್ದ ರೇಖಾ ಅವರ ವಿವಾಹವನ್ನು ವರನ ಕಡೆಯವರು ರದ್ದುಗೊಳಿಸಿದ್ದಾರೆ. ಆಸ್ಪತ್ರೆಯ ಆಡಳಿತ ಮಂಡಳಿ ಪ್ರಕರಣವನ್ನ ಮುಚ್ಚಿಹಾಕಲು ಒತ್ತಡ ಹೇರಿದ್ದಲ್ಲದೆ ಆರಂಭದಲ್ಲಿ ಪೊಲೀಸರು ಎಫ್ಐಆರ್ ದಾಖಲಿಸಲು ನಿರಾಕರಿಸಿದ್ರು ಅಂತ ಕುಟುಂಬ ಆರೋಪಿಸ್ತಾ ಇದೆ. ನೋಡಿ, ಒಂದು ಸಣ್ಣ ವೈದ್ಯಕೀಯ ನಿರ್ಲಕ್ಷ್ಯ ಒಂದು ಹೆಣ್ಣು ಮಗಳ ಸುಂದರ ಕನಸುಗಳನ್ನ ನುಚ್ಚು ನೂರು ಮಾಡಿದೆ. ಈ ಅನ್ಯಾಯದ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ತಪ್ಪಿತಸ್ಥ ವೈದ್ಯಕೀಯ ಸಿಬ್ಬಂದಿಗೆ ಎಂತಹ ಶಿಕ್ಷೆಯಾಗಬೇಕು? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತು ರೇಖಾ ಅವರಿಗೆ ನ್ಯಾಯ ಸಿಗೋದಕ್ಕೆ ಈ ವಿಡಿಯೋವನ್ನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವುದಕ್ಕೆ ಮರಿಬೇಡಿ.